ನಮಸ್ಕಾರ, ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ಮಾಧ್ಯಮಗೋಷ್ಠಿಗೆ ರಂಗಪ್ಪ ಅವರು ಬಂದ್ರಿ. ಮಾಧ್ಯಮಗೋಷ್ಠಿಗೆ ಎಲ್ಲ ಮಾಧ್ಯಮ ಮಿತ್ರರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾ ಇಂದಿನ ಮಾಧ್ಯಮಗೋಷ್ಠಿಯನ್ನು ನಾವು ಅಹಿಂದ ಪರವಾಗಿ ಮಾಡ್ತಾ ಇದ್ದೀವಿ. ನಾನು ಎಸ್.ಎಂ. ಪಾಟೀಲ್ ಗಣಿಯ, ಡಾಕ್ಟರ್ ರವಿ ಬಿರಾದರ್ ಅವರು, ನಾಗರಾಜ್ ಲಂಬು ಅವರು, ವಸಂತ ಹೊನ್ಮೋಡಿ ಅವರು, ಫಯಾಜ್ ಕಲಾದಿ ಅವರು ನಡೆಸ್ತಾ ಇದ್ದಾರೆ. ಇಂದಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂದ್ರೆ, ಚುನಾವಣಾ ಆಯೋಗ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡ್ತಾ ಇದೆಯಲ್ಲ, ಅದೇ ಥರ ಇಲ್ಲಿ SIR ಪ್ರಕ್ರಿಯೆ ಮಾಡ್ತಾ ಇದೆ. ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಈ SIR ಪ್ರಕ್ರಿಯೆ ಗೊಂದಲ ಉಂಟು ಮಾಡಿದೆ. ಆಡಳಿತ ನಡೆಸೋರ ಹತ್ರ ಗೊಂದಲ ಇದೆ, SIR ಪ್ರಕ್ರಿಯೆ ಜಾರಿಗೊಳಿಸೋರ ಹತ್ರ ಗೊಂದಲ ಇದೆ, ಜನರ ಹತ್ರ ಗೊಂದಲ ಇದೆ. ಇಲ್ಲಿ ಕರ್ನಾಟಕದಲ್ಲಿ, ಅದು ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಭಾಳ ಗೊಂದಲ ಇದೆ. ಏನು ಗೊಂದಲ ಅಂತ ಕೇಳಿದ್ರೆ, SIR ಪ್ರಕ್ರಿಯೆ ಮಾಡೋರು 2002-03ನೇ ಇಸ್ವಿನಲ್ಲಿ ಮತದಾರ ಪಟ್ಟಿಯಲ್ಲಿ ಹೆಸರು ದಾಖಲೆ ಕೊಡಬೇಕು. ಒಂದು ವೇಳೆ ಅವ್ರ ಹೆಸರು ಇರಲಿಲ್ಲ ಅಂದ್ರೆ ಅವ್ರ ತಂದೆ ತಾಯಿ ಇವರು ದಾಖಲೆ ಕೊಡ್ಬೇಕಂತ ಕೇಳಿದ. ಇಲ್ಲಿ ಏನಿದೆ ಅಂದ್ರೆ, ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಜನ ಗುಳೆ ಹೋಗು ಜನ ಇದ್ದಾರೆ. ವಿಶೇಷವಾಗಿ ಹಿಂದುಳಿದವರು, ಬಡವರು, ಆ ಜಾತಿ ಈ ಜಾತಿ ಇರಲಾರ್ದೆ ಎಲ್ಲ ಜಾತಿ ಧರ್ಮದ ಬಡವರು ವರ್ಷನಲ್ಲಿ 6 ತಿಂಗಳು ಗುಳೆ ಹೋಗ್ತಾರೆ ಅವರು. ಮಹಾರಾಷ್ಟ್ರ, ಗೋವಾ, ಇನ್ನಿತರ ರಾಜ್ಯಗಳಲ್ಲಿ, ಗುಜರಾತ್. ಅವರು ಆ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಮತದಾನ ಮಾಡಿರುವುದಿಲ್ಲ, ಅವರ ಹೆಸರಲ್ಲಿ ವೋಟರ್ ಲಿಸ್ಟ್ನಲ್ಲಿ ಇರುವುದಿಲ್ಲ. ಅವ್ರು ಏನು ಮಾಡ್ಬೇಕೀಗ? ಅದು ಬಹಳ ಸಮಸ್ಯೆ ಇದೆ. ಇದರ ಬಗ್ಗೆ ಯಾವ ರಾಜಕೀಯ ಪಕ್ಷದವರಾಗಲಿ, ಇವತ್ತು ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇರೋಂಥ ನಮ್ಮ ಕಾಂಗ್ರೆಸ್ ಪಕ್ಷ ಆಗಲಿ, ಸರ್ಕಾರದ ಅಧಿಕಾರಿಗಳಾಗಲಿ, ಶಾಸಕರುಗಳಾಗಲಿ, ಸಚಿವರಾಗಲಿ, ಯಾರೂ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ನಮ್ಮ ಈ ಹಿಂದ ಜನರ ಪರವಾಗಿ ನಮ್ಮದೊಂದು ಒತ್ತಾಯ ಏನಂದ್ರೆ, ಈ ಸರ್ಕಾರಕ್ಕೆ ಮತ್ತು MLAಗಳಿಗೆ, ಮಂತ್ರಿಗಳಿಗೆ ಇದರ ಕಡೆ ಗಮನ ಹರಿಸಿ ಜನರಲ್ಲಿ ಜಾಗೃತಿ ಮೂಡೋ ಕೆಲಸ ಮಾಡಿ. ಇದು SIR ಅಂದ್ರೆ ಜನರಿಗೆ ಗೊತ್ತೇ ಇಲ್ಲ. ಬಹಳ ಜನ ಗಾಬರಿ ಆಗ್ಬಿಟ್ಟಾರೆ. ಇನ್ನು ಕೆಲವು ಜನ ಅದು ಮುಸ್ಲಿಮರ ಬಗ್ಗೆ ಅದ ಬಿಡು, ಮುಸ್ಲಿಮರಿಗೆ ಈ ದೇಶದಿಂದ ಹೊರಗೆ ಹಾಕ್ಲಿಕ್ಕೆ ಅದೊಂದು ಪ್ರಕ್ರಿಯೆ ಮಾಡ್ತಾ ಇದ್ದಾರೆ ತಿಳ್ಕೊಂಡ್ಬಿಟ್ರೆ, ಮುಸ್ಲಿಮರು ಏನು ತಿಳ್ಕೊಂಡಾರ ಅಂದ್ರೆ, ಇದು ನಮಗೆ ನಾಗರಿಕತ್ವ ತೆಗಿತಾರೆ, ನಮಗೆ ಹೊರದೇಶಕ್ಕೆ ಕಳಿಸ್ತಾರೆ, ನಮಗೆ ಡಿಟೆನ್ಷನ್ ಸೆಂಟರ್ದಾಗ ಇಡ್ತಾರೆ, ಪುನರ್ವಸತಿ ಕೇಂದ್ರದಾಗ ಇಡ್ತಾರೆ, ಅವು ಗಾಬರಿಯಾವ. ಎಲ್ಲರೂ ಒಂದೊಂದು ಥರ ಗಾಬರಿಯಾಗಾರ. ಕೆಲವರು ನಾಲೆಜಿಕೆ ಇಲ್ಲ, ಇದ್ರ ತಿಳುವಳಿಕೆನಿಲ್ಲ, ಅವರು ಭಾಳ ಸೈಲೆಂಟ್ ಆಗಿದ್ದಾರೆ. ಆದರೆ ಇದ್ರ ಪರಿಣಾಮ ಏನಾಗ್ತದಂದ್ರೆ, ಬಹಳ ಘೋರ ಪರಿಣಾಮ ಆಗ್ತದೆ. ಮರಣ ಶಾಸನ ಇನ್ನೂ ಒಳ್ಳೇದು, ಮರಣ ಶಿಕ್ಷೆ ಕೊಡೋದು ಇನ್ನೂ ಒಳ್ಳೇದು. ಯಾಕಂದ್ರೆ ಅವ ಇಲ್ಲೇ ಸಾಯ್ತಾನೆ, ಇದೇ ಭಾರತದಾಗ ಮಣ್ಣೇರಾತಾನೆ. ಮತ್ತಿದು ನಾಗರಿಕತ್ವ ತೆಗೆದ್ರೆ ಏನು ಉಳಿತಾವಂದಿಲ್ಲ, 1000ಕ್ಕಿಂತಲೂ ಘೋರ. ಅದಕ್ಕೆ ನಮ್ಮ ಉದ್ದೇಶ ಏನಂದ್ರೆ, ಇವತ್ತು ಸರ್ಕಾರ ಮೊದಲು ಫಸ್ಟ್ ಮಾಡೋ ಕೆಲಸ ಏನಂದ್ರೆ, ಜನರಲ್ಲಿ ಜಾಗೃತಿ ಕೊಡಬೇಕು, SIR ಪ್ರಕ್ರಿಯೆಗೆ ವಿರೋಧ ಮಾಡಬೇಕು. SIR ಪ್ರಕ್ರಿಯೆ ಮಾಡುವ ಅಧಿಕಾರ ಚುನಾವಣಾ ಆಯೋಗಕ್ಕೆ ಇಲ್ಲೇ ಇಲ್ಲ. ಚುನಾವಣಾ ಆಯೋಗಕ್ಕೆ ನಾಗರಿಕತ್ವ ಪರಿಶೀಲನೆ ಮಾಡುವ ಅಧಿಕಾರ ಇಲ್ಲೇ ಇಲ್ಲ. ಆರ್ಟಿಕಲ್ 324 ಪ್ರಕಾರ 18 ವರ್ಷ ಮೇಲ್ಪಟ್ಟವರನ್ನ ಮತದಾರ ಪಟ್ಟಿಯಲ್ಲಿ ಸೇರಿಸುವುದು ಮಾತ್ರ ಕೆಲಸ ಚುನಾವಣಾ ಆಯೋಗದ ಅಧಿಕಾರ. ಅವನಿಗೆ ಮತದಾರ ಆಗಿ ಸೇರಿಸಲಿಕ್ಕೆ ಪರಿಶೀಲನೆ ಮಾಡಬೇಕು, 18 ವರ್ಷ ಆಗಿದೆ ಕಂಡುಕೊಳ್ಬೇಕು, ಆ ನಂತರ ಅವನಿಗೆ ಮತದಾರನ್ನು ಮಾಡಬೇಕು. ಇದು ಒಂದು ಬಿಟ್ಟರೆ ಅವ್ರಿಗೆ ನಾಗರಿಕರನ್ನಾಗಿ ಹೌದು ಅಲ್ಲೋ, ಇವನು ನಾಗರಿಕತ್ವದೋ ಇಲ್ಲೋ ಅನ್ನೋ ಪರಿಶೀಲನೆ ಮಾಡೋ ಅಧಿಕಾರನೇ ಚುನಾವಣಾ ಆಯೋಗಕ್ಕಿಲ್ಲ. ಇವತ್ತು ಇದರ ಪ್ರಕಾರ
ಎಷ್ಟೋ ಸರ್ಕಾರಗಳು ಇವತ್ತು ಮಮತಾ ಬ್ಯಾನರ್ಜಿ ಇರ್ಬೋದು, ಬೇರೆ ಬೇರೆ ರಾಜಕೀಯ ಪಕ್ಷಗಳಿರ್ಬೋದು, ಹೋರಾಟದ ಸಂಘ ಸಂಸ್ಥೆಗಳಿರ್ಬೋದು, ಇವರು ಸುಪ್ರೀಂ ಕೋರ್ಟ್ ವರೆಗೆ ಹೋದರೂ ಸಹಿತ ಸುಪ್ರೀಂ ಕೋರ್ಟ್ ಇದನ್ನು ಸರಿಯಾಗಿ ಗಮನಕ್ಕೆ ತೊಗೊಳ್ತಾ ಇಲ್ಲ, ಜನರಿಗೆ ಒಂದು ನ್ಯಾಯ ಒದಗಿಸ್ತಾ ಇಲ್ಲ. ಇದ್ರ ಬಗ್ಗೆನೂ ನಮಗೊಂದು ವಿಷಾದ ಇದೆ. ಸರಿಯಾಗಿ ಕಾನೂನು ಪ್ರಕ್ರಿಯೆ ನಡೆಸಬೇಕು. ಮೊನ್ನೆ ಕರ್ನಾಟಕದ ಕ್ಯಾಬಿನೆಟ್ದಲ್ಲಿ ಒಂದು ನಿರ್ಣಯ ಮಾಡಿದ್ರು, ನಾವು SIR ಬಗ್ಗೆ ಕಾನೂನು ಸಲಹೆ ಕೇಳ್ತಾ ಇದ್ದೀವಿ. ಒಂದು ತಿಂಗಳಾಯ್ತು ಸ್ವಾಮಿಗಳೇ, ನೀವು ಇನ್ನೂ ಕಾನೂನು ಪ್ರಕ್ರಿಯೆ ಕೇಳ್ತಾ ಇದ್ದೀರಿ. ಇಲ್ಲಿ SIR ಮುಗಿತಾ ಇದೆ. ಇಷ್ಟು ಸ್ಲೋ ಪ್ರಕ್ರಿಯೆಯಿಂದ ನೀವು ಇಷ್ಟು ನಿರ್ಲಕ್ಷ್ಯ ಮಾಡಿದ್ರೆ ನಾಳೆ ಕಾಂಗ್ರೆಸ್ ಪಕ್ಷದ ತಳಕ್ಕೆ ಬುಡಕೆ ಇದು ಸಮಸ್ಯೆ ಆಗ್ತದೆ. ಬಿಜೆಪಿ ಅವರು ಕಾಂಗ್ರೆಸ್ ಮುಕ್ತ ಅಂತ ಹೇಳ್ತಾ ಇದ್ದಾರೆ, ಅದು ಇದರ ಮುಖಾಂತರ ಮಾಡ್ತಾ ಇದ್ದಾರೆ ಅವರು, ಅದು ನಿಮಗೆ ತಿಳಿತಾ ಇಲ್ಲ. ಅದಕ್ಕೆ ನಾನು ಅನಿಲ್ ಬರೀ ಅದಕ್ಕೆ ನಾನು ಹೇಳೋದು ಏನಂದ್ರೆ, ಈ SIR ಪ್ರಕ್ರಿಯೆಗೆ ಸರ್ಕಾರ ವಿರೋಧ ಒಡ್ಡಬೇಕು. ಅದು ನ್ಯಾಯಯುತವಾಗಿ ನಡೆಯಂಗೆ ನೋಡ್ಕೋಬೇಕು, ಕಾನೂನುಬದ್ಧವಾಗಿ ನಡೆಯಂಗೆ ನೋಡ್ಕೋಬೇಕು. ಚುನಾವಣಾ ಆಯೋಗಕ್ಕೆ ಇದು ಅಧಿಕಾರನೇ ಇಲ್ಲ SIR ಮಾಡೋದಾಗ್ಲಿ. SIR ಅಂದ್ರೂ ನಾಗರಿಕತ್ವ ಪರಿಶೀಲನೆ ಮಾಡ್ತಿದ್ದಾರೆ. ಆ ಅಧಿಕಾರ ಎಲ್ಲಿದೆ ನಿಮ್ಗೆ? ಸಂವಿಧಾನ ನಿಮ್ಗೆ ಅದು ಅಧಿಕಾರ ಕೊಟ್ಟಿಲ್ಲ. ಅದಕ್ಕೆ ಇದು SIR ಯಾರು ಮಾಡ್ತಾ ಇದ್ದಾರೆ ಅಂದ್ರೆ ಬಿಜೆಪಿ ಚುನಾವಣಾ ಆಯೋಗದ ಮುಖಾಂತರ ಮಾಡ್ತಾ ಇದೆ. ಇದಕ್ಕೊಂದು ಉದಾಹರಣೆ ಏನಂದ್ರೆ, ಒಂದು ವಾರದ ಹಿಂದೆ ಕೇರಳದ ಬಿಜೆಪಿ ಸಿಕ್ಕಾ ಚುನಾವಣಾ ಆಯೋಗದ ಆದೇಶದಲ್ಲಿ ಬಿಜೆಪಿ ಸಿಕ್ಕಾಗ್ತಾರೆ, ಬಿಜೆಪಿ ಪಕ್ಷ ಸಿಕ್ಕಾಗ್ತಾರೆ. ಚುನಾವಣಾ ಆಯೋಗದ ಮುಖ್ಯ ಕಚೇರಿ ಕೇರಳದ್ದು, ಆ ಮುಖ್ಯ ಕಚೇರಿಯಲ್ಲಿ ಬಿಜೆಪಿ ಸಿಕ್ಕ ಹಾಕ್ತಾರೆ. ಅದು ಪ್ರಮಾದ ಆಗಿದೆ ಕಣ್ತಪ್ಪ. ಹಂಗಾರೆ ಸಿಕ್ಕ ಯಾಕಿತ್ತಲ್ಲಿ? ಈಗ ಒಂದು ಯಾವುದೋ ಕಚೇರಿ ಸಿಕ್ಕ ಹಿಂದ ಮುಂದಾಗಿದ್ರೆ ಏನ್ರ, ಚುನಾವಣಾ ಆಯೋಗದಲ್ಲಿ ಬಿಜೆಪಿ ಸಿಕ್ಕ ಯಾಕಿತ್ತು? ಇದು ಯಾರು ಕೇಳ್ತಾ ಇಲ್ಲ. ಆಯ್ತು, ಕಣ್ತಪ್ಪ ಆಗಿರ್ಬೇಕು, ಮಾನವನು ತಪ್ಪು ಮಾಡೋದು ಸಹಜ. ದಾಖಲೆಗಳ ಮೇಂಟೈನ್ ಮಾಡಕ್ ಆಗ್ಲಾರ್ದು ದುರ್ಬಲರು, ಅಲ್ಪಸಂಖ್ಯಾತರು, ಹಿಂದುಳಿದವರು, ಉಳಿದವರು ಅಪ್ಪರ್ ಕಾಸ್ಟ್ನವರು ಎಲ್ಲ ದಾಖಲೆ ಸಮಸ್ಯೆ ಆಗ್ತಾನೆ. ಅದು ಹೇಳಿದ್ದು ಕಾಂಗ್ರೆಸ್ ಮತದಾರ ಯಾರು? ಉದ್ದೇಶ ನಕಲಿ ಮತದಾನವನ್ನು ತಡೆಯೋದು, ಡಬಲ್ ವೋಟಿಂಗ್ ತಡೆಯೋದು, ಈ ಒಂದು ಉದ್ದೇಶಕ್ಕೆ SIR ತರ್ತಾ ಇದ್ದಾರೆ. ನೀವು ಅದನ್ನ ಯಾಕೆ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದೀರಿ? ಇದನ್ನ ಇಲ್ಲ ಇಲ್ಲ, ನೀವು ಹೇಳೋದಂಗಲ್ಲ. ನಕಲಿ ಮತದಾನ ತಡೆಯಕ್ಕೆ SIR ಅಲ್ಲ. SIR ಇರುವುದು ವಿದೇಶದಿಂದ ಏನು ವಲಸೆ ಬಂದಾರಲ್ಲ ಅವರನ್ನು ಕಂಡುಹಿಡಲಿಕ್ಕೆ SIR ಮಾಡ್ತಾ ಇದ್ದಾರೆ. ನಮ್ಮ ದೇಶದ ರೋಗದಲ್ಲನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತದಾರ ಬೇರೆ, ಇದು ಬೇರೆ, ನೀವು ಹೇಳುದು ಬೇರೆ. ಈಗ ದಾಖಲಾತಿಗಳು ಏನ್ ಕೊಡ್ಬೇಕು ಸರ್? ನಾವು ದಾಖಲಾತಿಗಳು ಏನ್ ಕೊಡ್ಬೇಕು? ದಿನಾಲು ಏನ್ ಹೇಳ್ತಾ ಇದ್ದಾರೆ, ಗಾಡಿ ಒಳಗೆ ಅನೌನ್ಸ್ ಮಾಡ್ತಿದ್ದಾರೆ, 2002ರಲ್ಲಿ ನೀವು ಯಾವ ಮತಗಟ್ಟೆಯಲ್ಲಿ ಯಾವ ಊರಲ್ಲಿ ಮತ ಹಾಕಿದಿರಿ ಅದ್ರ ದಾಖಲೆ ಕೊಡ್ಬೇಕಂತ ಹೇಳ್ತಾ ಇದ್ದಾರೆ. ನೀವೆಲ್ಲರೂ ಕೇಳಿದಿರಿ, ನಾನು ಒಬ್ಬರೇನು ಕೇಳಿದ್ರಿ, ದಿನಾ ಕೇಳ್ತಾ ಇದ್ದೀವಿ ಬೆಳಿಗ್ಗೆ. ಮತ್ತೆ ಗುಳೆ ಹೋಗಿರ್ತೀನಿ, ಗುಳೆ ಹೋಗೋರಿಗೆ ಎಲೆಕ್ಷನ್ ಕಮಿಷನ್ ಅವರು ಪರಾಜಯ ಮಾಡ್ಯಾರ. ಅದನ್ನು ಹ್ಯಾಂಗ್ ಗುಳೆ ಅವರು ಕೊಟ್ಟಾರ. ಗುಳೆ ಹೋದವ್ರಿಗೆ ಮತ್ತೆ ಇಲ್ಲ, ಅವರು ಮಾಡ್ಬೇಕು, ಹೆಸರೇ ಇಲ್ಲ. ಎಲ್ಲ ಸೇರ್ಪಡೆ ಹ್ಯಾಂಗ ಅದ್ರ ಪ್ರಯೋಜನ ಅದ. ಸಾಹೇಬ್ರಿ, ಮತದಾನ ಅಲ್ಲ, ನೀವು ಹೇಳೋದು ಮತದಾನದ್ದು, ನಾ ಹೇಳೋದು ಸರ್ ನೋಡ್ರಿ ಸರ್ ಪ್ಲೀಸ್. ಇಬ್ರು ಏನ್ ಮಾಡಾಕ್ತೀರಿ? SIR ಬಗ್ಗೆ ಹೇಳ್ರಿ. ಸರ್ ಈ ಕಡೆ ಕ್ಯಾಮ್ರಾ ನೋಡಿ. ಅದು ಇರುವುದು ಮತದಾರರ ಬಗ್ಗೆ, ಮತಗಟ್ಟೆ ಪರಿಶೀಲನೆ ಬಗ್ಗೆ, ಮತದಾನದ ಮತಪಟ್ಟಿ ಪರಿಶೀಲನೆ ಬಗ್ಗೆ ಅದು ಹೇಳಿದ್ದಾರೆ. ಕ್ಲಿಯರ್ ಕಟ್ ಸ್ಟೇಟ್ಮೆಂಟ್ ಹೇಳ್ರಿ. ಏನು ಕ್ಲಿಯರ್ ಕಟ್ ಅಂದ್ರೆ SIR ಇದು ಜನರಿಗೆ ಸಮಸ್ಯೆ ಇದೆ. ಈ SIR ಸರ್ಕಾರ ಜನರಿಗೆ ತಿಳುವಳಿಕೆ ಕೊಡಬೇಕು ಮತ್ತು ಪ್ರತಿರೋಧ ಒಡ್ಡಬೇಕು. ಕಾನೂನು ಪ್ರಕಾರ ಜನರಿಗೆ ಏನ್ ಸಹಾಯ ಮಾಡಬೇಕು ಅದು ಮಾಡಿಸ್ಬೇಕು. ಅಂದ್ರೆ ಈ ಚುನಾವಣಾ ಆಯೋಗ ಎಲ್ಲೋ ಒಂದ್ ಕಡೆ ಮಿಸ್ಟೇಕ್ ಮಾಡ್ತಾ ಇದೆ ಅಂತಕ್ಕಂಥದ್ದು ನೀವು ಹೇಳ್ತೀವಿ. ಎಲ್ಲೋ ಒಂದ್ ಕಡೆ ಎಲ್ಲ ಚುನಾವಣಾ ಆಯೋಗ ಮಿಸ್ಟೇಕೇ ಮಾಡ್ತಾ ಇದೆ. ಅವ್ರಿಗೆ ಅಧಿಕಾರನೇ ಇಲ್ಲ ಇದು SIR ಮಾಡೋದು. ಚುನಾವಣಾ ಆಯೋಗ ಏನ್ ಮಿಸ್ಟೇಕ್ ಮಾಡ್ತಾ ಇದ್ರು ಸ್ಪಷ್ಟೀಕರಣ ಕೊಡ್ತಾ ಇಲ್ಲ. ಅವರಿಗೆ ಆರ್ಟಿಕಲ್ 324 ಪ್ರಕಾರ 18 ವರ್ಷ ಮೇಲ್ಪಟ್ಟವರಿಗೆ ಮತದಾರರ ಪಟ್ಟಿಯಲ್ಲಿ ಸೇರಿಸುವುದು ಅಷ್ಟೇ ಅಧಿಕಾರ ಇದೆ. SIR ಅಂದ್ರೆ ನಾಗರಿಕತ್ವ ಪರಿಶೀಲನೆ ಮಾಡುವ ಹಕ್ಕಿಲ್ಲ ಚುನಾವಣಾ ಆಯೋಗ ಇಲ್ಲ. ಈಗ ಏನಾಗ್ತದೆ, ಒಂದು ಫಿಗರ್ ಬರ್ತಾವ, 1 ಲಕ್ಷ 2 ಲಕ್ಷ ಡಿಲೀಟ್ ಆಗಿದ್ಮೇಲೆ ಸರ್ಕಾರದ ಕಣ್ಣು ತೆರೀತದೆ. ಅದೇ ಅದಕ್ಕಿಂತ ಮೊದಲೇ ಕಣ್ಣು ತೆರೀರಿ ಅಂತ ಹೇಳ್ತಾ ಇದೀವಿ ನಾವು. ಅವಾಗೆಲ್ಲ ಇಷ್ಟದ ಹಂಗೆ ಆಗ್ಯದ, ಎಲ್ಲ ಕಡೆ ಆಗ್ಯದ, ಇಲ್ಲಿನೂ ಆಗ್ತದ. ಅದು ಆಗಬಾರ್ದು ಅಂತ ನಾವು ಹೇಳ್ತಾ ಇದ್ದೀವಿ. ದಾವಣಗೆರೆ ಒಳಗ ಕಾಂಗ್ರೆಸ್ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಲಿಲ್ಲ, ಅನ್ಯಾಯ ಮಾಡ್ತಾರೆ ಮತ್ತು ಅದು ಕಾಂಗ್ರೆಸ್ ಬೆಂಬಲಿಸ್ತದೆ ಅಂತ ಹೇಳ್ತಾರೆ. ಅವ್ರ ಅಭಿವೃದ್ಧಿ ಮಾಡ್ತಾರೆ. ಹೆಂಗೆ ಕಾಂಗ್ರೆಸ್ ಅನ್ಯಾಯ ಅಂತ ಯಾಕೆ ಶಬ್ದ ತರ್ತೀರಿ? ಟಿಕೆಟ್ ಕೊಡದಿದ್ರೆ ಅನ್ಯಾಯನ? ಅವ್ರು ಮತ್ತೆ ಹೇಳಿದ್ರಂತ. ಹಂಗಾರೆ ಬಿಜೆಪಿ ಅವರು ಯಾರ್ಯಾರಿಗೆ ಟಿಕೆಟ್ ಕೊಟ್ಟಿಲ್ಲ ಅವ್ರಿಗೆಲ್ಲ ಅನ್ಯಾಯ ಆಗಿಬಿಟ್ಟಿದೆ. ಅನ್ಯಾಯ ಆಗಿಲ್ಲ ನಿಮಗೆ ಅಲ್ಪಸಂಖ್ಯಾತರಿಗೆ. ಯಾರು ಹೇಳಿದ್ರು ಅನ್ಯಾಯ ಆಗಿದೆ ಅಂತ? ಯಾರು ಹೇಳಿದ್ರು?
ನಿಮ್ಮದೇ ಇದ್ರವ್ರಿ ಸರ್, ಏನ್ ನಮ್ದು ಏನು? ಕಾಂಗ್ರೆಸ್ದವ್ರೇ ರೀ ಸರ್. ಮೊನ್ನೆ ಪ್ರೆಸ್ ಹೌದ್ರಿ, ಮೀಟ್ ಮಾಡಿ ಎಲ್ಲ- ನಮ್ಗೆ ಅಲ್ಲಿ ಟಿಕೆಟ್ ನೀಡದೇ ಇದ್ರೆ ಅನ್ಯಾಯವಾಗುತ್ತೆ ಅಂತ ಅವರೇ ಹೇಳಿದ್ರು. ತಂಗಿ ಅನ್ಯಾಯ ಬೇರೆ ಅಸಮಾಧಾನ ಬೇರೆ. ಅಸಮಾಧಾನ ಆಗಿದೆ ಅವ್ರಿಗೆ. ಟಿಕೆಟ್ ಎಲ್ಲರೂ ಬೇಡ್ತಿರ್ತಾರೆ, ನೂರಾರು ಜನ. ಆದ್ರೂ ಮನವೊಲಿಸೋದು ಆಗ್ಲಿಲ್ಲ ನಿಮ್ಗೆ. ನೀವು ನೋಡ್ರಿ, ನೀವು ಕಾಂಗ್ರೆಸ್ ನೀವು ಅಲ್ಪಸಂಖ್ಯಾತರಾಗಿ ಮಾತಾಡ್ತಾರೋ ಕಾಂಗ್ರೆಸ್ ಮುಖಂಡರಾಗಿ ಮಾತಾಡ್ತಾರೋ ಅದನ್ನ ಹೇಳ್ತೀವಿ. ಅಹಿಂದ ವರ್ಗದವರು ಹಾ, ನಾ ಇವತ್ತು ಇಲ್ಲ, ನಿಮ್ಮ ಕ್ಲಿಯರ್ ಮಾಡೋಣ. ಏನ್ ಕ್ಲಿಯರ್ ಮಾಡುದು? ಅಲ್ಪಸಂಖ್ಯಾತರ ಪರವಾಗಿದ್ರು, ಕಾಂಗ್ರೆಸ್ ಪಕ್ಷದ ಪರವಾಗಿದ್ರು. ನೀ ತಡ ಮಾಡಿ ಬಂದಿದ್ದ ನಮ್ಮ ಪರಶುರಾಮ. ನಾನು ಮೊದಲೇ ಹೇಳಿ ಇದು ಅಹಿಂದದ ಪತ್ರಿಕಾಗೋಷ್ಠಿ ಅಂತ ಹೇಳಿನಿ. ಇನ್ನು ಕಾಂಗ್ರೆಸ್ ಬಗ್ಗೆ ಆನ್ಸರ್ ಕೊಡ್ಬೇಕಾದ್ರೆ ಅಲ್ಲಿ ಯಾರಿಗೆ ಅಸಮಾಧಾನ ಆಗಿಲ್ಲ. ಎಲ್ಲಾ ಕಡೆ ಇದು ಇರುವುದೇ, ಎಲ್ಲಾ ಪಕ್ಷದಾಗಿದೆ, ಎಲ್ಲಾ ಮತಕ್ಷೇತ್ರದಲ್ಲಿದೆ. ನಾಮಿನೇಷನ್ ಕೊಡ್ತಿರ್ತಾರೆ, ತಗೋತಿರ್ತಾರೆ. ಅದೊಂದು ಸಾಮಾನ್ಯ ಪ್ರಕ್ರಿಯೆ. ಅದು ಬಹಳ ಸೀರಿಯಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ